ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಂದಲ್ಲ ಎರಡಲ್ಲ ರೀ 4,500 ಕೋಟಿ ದೋಖಾ ಮಾಡಿದಂಥವನು ಇವನು ಓಂ ನಮಃ ಶಿವಾಯ ಅಂತ ಹೇಳ್ಕೊಂಬಿಟ್ಟು ಶಿವನೇ ಇವನು ಮೈ ಮೇಲೆ ಇದಾನಂತ. ಅಯ್ಯಪ್ಪ ಇವನು ಹೇಳೋದು ಕೇಳಿಸ್ಕೊಳ್ತಾ ಇರಬೇಕು. ಹೆಂಗೆ ಉಕ್ಕರಿತು ಕೋಪ ನಮಗಂತೂ. 10 ದಿನಗಳ CID ಕಸ್ಟಡಿಗೆ ಈಗ ವಂಚಕ ಶಿವಾನಂದ್ ನೀಲಣ್ಣ ಅವ್ರನ್ನ ಕೊಟ್ಟಿದ್ದಾರೆ. ಹೊರ ರಾಜ್ಯಗಳಿಗೆ ಆರೋಪಿ ಕರೆದುಕೊಂಡು ಹೋಗಿ ತನಿಖೆಯನ್ನು ಮಾಡಬೇಕಾಗಿದೆ. 10 ದಿನ ಕಸ್ಟಡಿ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರಂತೆ. ಇವನಿಗೆ ಎಲ್ಲೆಲ್ಲಿ ಯಾವ್ಯಾವ ಲಿಂಕ್ ಇದೆಯೋ ಗೊತ್ತಿಲ್ಲ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ. ಕೊಟ್ಟವ್ರೆ ಎಂಥವ್ರು ಅಂತ ನಾನು ಹೇಳ್ತಾ ಇರೋದು. ಇವನಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಿರೋದನ್ನು ಕೇಳಿಸ್ಬೇಕು. ಬದಲಾವಣೆ ಮಾಡೋಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು, ಶಿವಾನೇ ನನ್ನ ಮೈಯಲ್ಲಿ ಬಂದ್ಬಿಟ್ಟಿದ್ದಾನೆ, ನೋಡಿ ಹೆಂಗೆ ಮಾಡ್ತಾ ಇರ್ತೀನಿ ನಾನು ಅಂಥೇಳಿ. ಇನ್ನೂ ಕೊಟ್ಟಿಲ್ವಾ ಪೊಲೀಸರು ಕರೆಕ್ಟಾಗಿ ನಡೆಯೋಕ್ಕಾಗದೇ ಇರೋಂಗೆ, ಕೂತ್ಕೊಳ್ಳೋಕ್ಕಾಗದೇ ಇರೋಂಗೆ? ಯಾಕೋ ಪೊಲೀಸರು ಹಿಂಗೆ ಮಾಡ್ತಾ ಇದ್ದೀರಾ? ಬೇರೆದವರೆಲ್ಲ ಹೆಚ್ಚು ಕಡಿಮೆ ಆಗಿದ್ದರೆ ಬರೀ ಪೊಲೀಸ್ ಸ್ಟೇಷನಿಂದ ಆಚೆ ಬರಬೇಕಾದ್ರೆ ಕಾಲು ಇಡೋಕ್ಕಾಗ್ತಿರೋದಿಲ್ಲ. ಇವರೆಲ್ಲ 4,500 ಕೋಟಿ ವಂಚನೆ ಮಾಡಿದ್ದಕ್ಕಾ? ಸಣ್ಣ ಪುಟ್ಟದಾಗಿದ್ದರೆ ಹಂಗೆ ಆಗಿರೋದೇನೋ, ಕಾಲಿಡಕ್ಕೂ ಆಗ್ತಾ ಇರಲಿಲ್ಲ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಪ್ರಕರಣ. ಸಾಕ್ಷಿ ನಾಶ ಮಾಡಲು ಯತ್ನಿಸಿದ ಆರೋಪಿ ಪೊಲೀಸರ ವಶಕ್ಕೆ. ಈಗ ಮಹಾರಾಷ್ಟ್ರ ಮೂಲದ ಓಂಕಾರ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇತ್ತ ಶಿವಾನಂದ ನೀಲಣ್ಣವರ ಪತ್ನಿಯ 3 ಅಕೌಂಟಲ್ಲಿ ಸೇರಿ 20ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಯನ್ನು ಫ್ರೀಸ್ ಮಾಡಿದಾರಂತೆ. ನೀಲಣ್ಣವರ ಸಾಮ್ರಾಜ್ಯ ಕಂಡು ಈಗ CID ಅಧಿಕಾರಿಗಳೇ ದಂಗಾಗಿದ್ದಾರಂತೆ. ಅವಕಾಶ ಹೆಂಗೆ ಕೊಟ್ರಿ? ಎಷ್ಟು ಅಕೌಂಟ್ಗಳನ್ನು ಓಪನ್ ಮಾಡಿರ್ತಾರೆ, ಲಿಮಿಟೇಷನ್ ಇಲ್ಲ. ಯಾವನ್ ಬೇಕಾದರೂ ಎಷ್ಟು ಅಕೌಂಟ್ಗಳನ್ನಾದರೂ ಓಪನ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಡಿಸ್ಟ್ರಿಕ್ಟ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮಾನ್ಯ ಸೆಕೆಂಡ್ DJ ನ್ಯಾಯಾಧೀಶರು 10 ದಿನಕ್ಕೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಯಿಂದ ಅದು ಇಲ್ಲಿಂದ 2 ದಿನ ಇನ್ವೆಸ್ಟಿಗೇಷನ್ ಆಗುತ್ತೆ. ಫರ್ದರ್ ಇನ್ವೆಸ್ಟಿಗೇಷನ್ ಬೆಂಗಳೂರಿಗೆ ಹೋಗುತ್ತೆ. CBI ಇನ್ವೆಸ್ಟಿಗೇಷನ್ ಆಗಿ ಮತ್ತೆ 10 ದಿನ ನಂತರ ಮತ್ತೆ ಜುಡಿಷಿಯಲ್ ಕಸ್ಟಡಿಯಿಂದ ಪೊಲೀಸ್ ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮೇಲ್ನೋಟಕ್ಕೆ ಏನು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓನ್ಲಿ ಲೀಗಲ್ ಕಂಪ್ಲೇಂಟ್ಸ್ ಕೆಲವು ಪ್ಲಸ್ ಆರ್ ಮೈನಸ್ ಇದೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಎಲ್ಲದೂ ಕೂಡ ದೇವ್ರ ದಯೆಯಿಂದ ಒಳ್ಳೆಯದಾಗುತ್ತೆ. ತಾವು ಧೈರ್ಯವಾಗಿರಿ. ನಾವು ನಮ್ಮ ಸೀನಿಯರ್ ನಮ್ಮ ಕಲೀಗಿದ್ದಾರೆ ಅವರು, ಗಡ್ಕರಿ ಅವರು ಮತ್ತು ನಾವೆಲ್ಲ ಸೇರಿ ಈ ಕೇಸನ್ನು